ಮೀಡಿಯಾದವರಿಗೂ ಗೊತ್ತು, ರಾಜಕೀಯದವರಿಗೂ ಗೊತ್ತು, ಪೊಲೀಸರಿಗೂ ಗೊತ್ತು. ಆ ನೋವಿಗೂ ಒಂದು ಬೆಲೆಯನ್ನು ಕೊಟ್ಟು ಧಾರವಾಡದಲ್ಲಿ ಇತ್ತೀಚೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅರೆಸ್ಟ್ ಮಾಡಿರುವಂತಹ ಹುಡುಗರು ತಮ್ಮ ಸಾಮರ್ಥ್ಯವನ್ನು ಅಥವಾ ತಾವು ಕೊಡ್ತಾ ಇರುವಂತಹ ಸಮಯವನ್ನು ಹೇಗೆ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬರೀ ವೋಟ್ ಬ್ಯಾಂಕ್ ಅನ್ನುವಂಥದ್ದಕ್ಕಿಂತ ಅಥವಾ ಎಲೆಕ್ಷನ್ಸ್ ಬಂದಾಗ ಉಪಯೋಗಿಸ್ಕೊಳ್ಳೋಣ ಅನ್ನೋದಕ್ಕಿಂತಲೂ ಭಾರತ ಪ್ರಪಂಚದಲ್ಲೇ ಅತ್ಯಂತ ಯುವ ರಾಷ್ಟ್ರ ಅಂತ ಕರಿತೀವಿ. ಅಂದರೆ ದೇಶದ ಹೆಚ್ಚಿನ ಜನಸಂಖ್ಯೆ ಯುವಕರಿಂದ ಕೂಡಿದೆ ಅಂತ ಹೇಳಿ, ಅದಕ್ಕೋಸ್ಕರ ಇಂಡಿಯಾ ಇಸ್ ಅ ಯಂಗೆಸ್ಟ್ ನೇಷನ್ ಅಂತ ಹೇಳಿ ಕರಿತೀವಿ. ಆದರೆ ಧಾರವಾಡದಲ್ಲಿ ಇತ್ತೀಚೆಗೆ ಅಭ್ಯರ್ಥಿಗಳು ಮಾಡಿದಂತಹ ಹೋರಾಟ ಮತ್ತು ಅಭ್ಯರ್ಥಿಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅರೆಸ್ಟ್ ಮಾಡಿರುವಂತಹ ಸಂಬಂಧಿತ ಎರಡು ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡಲು ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು. ಮೊದಲನೇದಾಗಿ, ರಾಜ್ಯದಲ್ಲಿ ಆಕಾಂಕ್ಷಿಗಳ ಸಮಸ್ಯೆ ಅನ್ನುವಂಥದ್ದು ಬಹಳ ಗಂಭೀರವಾಗಿ ಬದಲಾಗ್ತಿರುವಂಥದ್ದು. ಅದು ಎಲ್ಲರಿಗೂ ಗೊತ್ತೇ ಇರುವಂಥದ್ದು. ಮೀಡಿಯಾದವರಿಗೂ ಗೊತ್ತು, ರಾಜಕೀಯದವರಿಗೂ ಗೊತ್ತು, ಪೊಲೀಸರಿಗೂ ಗೊತ್ತು, ಮತ್ತು ನಮ್ಮ ಮನೇಲಿರುವಂಥ ಕುಟುಂಬದವರಿಗೂ ಗೊತ್ತೇ ಇದೆ. ಬಿಕಾಸ್ ನೋಟಿಫಿಕೇಷನ್ನೇ ಬರಲ್ಲ ಅಂದಮೇಲೆ ಹುಡುಗರು ತಮ್ಮ ಸಾಮರ್ಥ್ಯವನ್ನು ಅಥವಾ ತಾವು ಕೊಡ್ತಾ ಇರುವಂತಹ ಸಮಯವನ್ನು ಹೇಗೆ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ಜನ ಕೇಳೋಂಥದ್ದು ನೀನು ಏನಾದರೂ ಸಾಧಿಸಿದೆಯಾ ಇಲ್ಲ ಅಂತ ಹೇಳಷ್ಟೇ. ಬಿಟ್ಟರೆ ಹೋಗಿದ್ದ, ಓದ್ತಾನೇ ಇದ್ದಾನೆ, ಇನ್ನೂ ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಸಾಮಾಜಿಕವಾಗಿ ನೋಡುವಂತಹ ದೃಷ್ಟಿ ಆ ರೀತಿ ಆಗಿರೋದ್ರಿಂದ ಈ ಒಂದು ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇರುವಂತಹ ಹೆಚ್ಚಿನ ಅಭ್ಯರ್ಥಿಗಳು ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗಕ್ಕಿಂತ ಕೆಳಗಡೆ ಇರುವಂತಹ ಅಭ್ಯರ್ಥಿಗಳು. ಈ ಅಭ್ಯರ್ಥಿಗಳು ಬಹಳ ಪ್ರಮುಖವಾಗಿ ಎದುರಿಸುವಂತಹ ಸಮಸ್ಯೆ ಸಾಮಾಜಿಕವಾದಂತಹ ಒತ್ತಡ ಒಂದಾಗಿದ್ದರೆ, ಆರ್ಥಿಕವಾದಂತಹ ಒತ್ತಡ ಇನ್ನೊಂದಾಗಿರುತ್ತದೆ. ಆ ಆರ್ಥಿಕ ಒತ್ತಡಗಳಲ್ಲಿಯೂ ತಮ್ಮ ಒಂದು ಕಾನ್ಫಿಡೆನ್ಸನ್ನು ಎತ್ತಿ ಹಿಡಿದು ಅಥವಾ ಕಾನ್ಫಿಡೆನ್ಸನ್ನು ಉಳಿಸ್ಕೊಂಡು ಬಂದು ಯುದ್ಧ ಆಡೋದಕ್ಕೆ ಶುರು ಆಗ್ತಾರೆ. ಆದರೆ 1 ವರ್ಷ, 2 ವರ್ಷ, 3 ವರ್ಷ, ಎಷ್ಟು ವರ್ಷ ಅಂತ ಹೇಳಿ ಬೇರೆಯವ್ರ ಹತ್ರ ಸಾಲಗಳು ತಗೊಂಡು ಆ ಸಾಲಗಳು ತೀರ್ಸೋಕ್ಕಾಗದೆ ಫ್ರೆಂಡ್ಸ್ ಹತ್ರ ಬೈಸ್ಕೊಂತ ತಯಾರಿಯನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ಧಾರವಾಡ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಅಥವಾ ರಾಜ್ಯದ ಯಾವುದೇ ಭಾಗದಲ್ಲಿ ತಯಾರಿ ಮಾಡ್ತಿರುವಂತಹ ಅಭ್ಯರ್ಥಿಗಳಲ್ಲಿ ಅತಿ ಹೆಚ್ಚು ಮಾನಸಿಕ ಸಮಸ್ಯೆ ಆಗ್ತಾ ಇರುವಂಥದ್ದು ಅವರಿಗೆ ಅವಕಾಶ ಸಿಗದೇ ಇರುವಂಥದ್ದು. ಸೊ ಒಂದು ಸರ್ಕಾರ ಅತೀ ಪ್ರಮುಖವಾಗಿ ಅವ್ರು ಜಾಬ್ ಕೊಡ್ತಾರೋ ಬಿಡ್ತಾರೋ ಸೆಕೆಂಡರಿ, ಬಟ್ ಅಟ್ಲೀಸ್ಟ್ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಅಥವಾ ಒಂದು ಬೇಸಿಕ್ ಜವಾಬ್ದಾರಿಯಾಗಿ ಈ ನಾಡಿನ ಯುವಕರಿಗೆ ಒಂದು ಅವಕಾಶವನ್ನು ಕೊಡುವಂತಹ ಕೆಲಸದಲ್ಲೂ ವಿಫಲವಾಗ್ತಾ ಇದೆ ಅನ್ನುವಂಥದ್ದು ಬಹಳ ಬೇಸರದ ಸಂಗತಿಯಾಗಿರುವಂಥದ್ದು. ಆ್ಯಂಡ್ ಆ ಒಂದು ಬೇಸರವನ್ನು ವ್ಯಕ್ತಪಡಿಸಿದಂತಹ ವಿದ್ಯಾರ್ಥಿಗಳು ಏನು ಒಟ್ಟುಗೂಡಿದ್ರೋ ಧಾರವಾಡದಲ್ಲಿ, ಆ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಿ ಯಾವುದೋ ಲಾ ಆ್ಯಂಡ್ ಆರ್ಡರ್ ಕಾರಣವನ್ನು ಹೇಳ್ತಿರುವಂಥದ್ದು ಇರಬಹುದು. ಲಾ ಆ್ಯಂಡ್ ಆರ್ಡರ್ ಕಾರಣ ಇಲ್ಲ ಅಂತ ಹೇಳಲ್ಲ. ಆದರೆ ಆ ನೋವಿಗೂ ಒಂದು ಬೆಲೆಯನ್ನು ಕೊಟ್ಟು ಆ ಒಂದು ಪರಿಸ್ಥಿತಿಯನ್ನು ಇನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು. ಬೇರೆಯವ್ರ ಲಾಭ ತಗೊಳ್ಳಲ್ಲ ಅನ್ನುವಂತಹ ಪ್ರಶ್ನೆಗಿಂತಲೂ ಅಭ್ಯರ್ಥಿಗಳ ನೋವಿನ ಸಮಸ್ಯೆ ಅನ್ನುವಂಥದ್ದು ನಿಜ. ಆ ನೋವಿಗೆ ಪರಿಹಾರ ಕೊಡೋದಕ್ಕೆ ಯಾವ ರಾಜಕೀಯ ನಾಯಕರು, ಅದು ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಅಥವಾ ಜವಾಬ್ದಾರಿ ಹೊತ್ಕೊಂಡು ಯಾವ ಒಬ್ಬ ನಾಯಕರು ಸಹ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡದೇ ಇರುವಂಥದ್ದು ಇನ್ನೊಂದು ಬಹಳ ವಿಷಾದನೀಯ ಸಂಗತಿಯಾಗಿರುವಂಥದ್ದು. ಸೊ ರಾಜ್ಯದ ಯುವ ಜನತೆಗೆ ಬರೀ ವೋಟ್ ಬ್ಯಾಂಕ್ ಅನ್ನುವಂಥದ್ದಕ್ಕಿಂತ ಅಥವಾ ಎಲೆಕ್ಷನ್ಸ್ ಬಂದಾಗ ಉಪಯೋಗಿಸ್ಕೊಳ್ಳೋಣ ಅನ್ನೋದಕ್ಕಿಂತಲೂ ಈ ದೇಶದ ಯುವಕರನ್ನು ಮುಂದಿನ ಉತ್ತಮ ಸಮಾಜಕ್ಕಾಗಿ ಅವರು ಕೊಡುಗೆ ಕೊಡೋದಕ್ಕೆ ಅನುಕೂಲ ಆಗಬೇಕು ಅಂತಂದರೆ, ಒಂದು ಇಲ್ಲಾಂದರೆ ಹೇಳಿಬಿಡ್ರಿ ಸರ್ಕಾರದ ಕಡೆಯಿಂದ ಇನ್ನೊಂದು ನೆಕ್ಸ್ಟ್ 10 ವರ್ಷ ನಾವು ರಿಕ್ರೂಟ್ಮೆಂಟೇ ಮಾಡಲ್ಲ ಅಂತ ಹೇಳ್ಬಿಟ್ರೆ ಅಟ್ಲೀಸ್ಟ್ ಅವ್ರವ್ರ ಪಾಡಿಗೆ ಏನೋ ಹೊಲನೋ ನೆಲನೋ ಬೇರೆ ಏನಾದರೂ ಏನಾದ್ರು ಒಂದು ಮಾಡ್ಕೊಂಡಿರ್ತಾರೆ. ಬಟ್ ಮಾಡ್ತೀವಿ ಅನ್ನೋ ಅಂತಹ ಆಸೆಯಲ್ಲಿ ಹುಡುಗರು ತಮ್ಮ ಜೀವನ, ವಯಸ್ಸು ಮತ್ತು ಅತ್ಯಮೂಲ್ಯವಾದಂತಹ ಆ ಒಂದು ಏಜನ್ನು ಕಳ್ಕೊಂಡು ಮುಂದಿನ ದಿನಗಳಲ್ಲಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನಂಗೆ ರೋಡಲ್ಲಿ ನಿಂತ್ಕೊಳ್ಳೋ ಪರಿಸ್ಥಿತಿ ಹೆಚ್ಚಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋ ಮೂಲಕ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಒಂದು ಕಳಕಳಿಯ ಮನವಿ ಅಷ್ಟೇ. ಬಿಕಾಸ್ ಮನವಿ ಮಾಡಿಲ್ಲ ಅಂದರೆ, ಯಾಕಂದರೆ ಹೋರಾಟಕ್ಕೆ ಹೋದರೆ ಜೈಲಿಗೆ ಹಾಕ್ತಿದ್ದೀರಾ. ಸೊ ಕಳಕಳಿಯ ಮನವಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯದಲ್ಲಿ ಇರುವಂತಹ ಎಲ್ಲ MLAಗಳಿಗೆ, ಎಲ್ಲ ಹಿರಿಯರಿಗೆ ಕೈ ಮುಗಿದು ಕೇಳ್ಕೊಂತಿರುವಂಥದ್ದು, ನಮ್ಮ ಯುವಕರ ಒಂದು ಕನಸನ್ನು ಅಥವಾ ಅವರ ಒಂದು ಆಶಯವನ್ನು ಮುಂದೆ ಒಯ್ಯುವಂತಹ ಕಡೆಗೆ ಒಂದು ಅವಕಾಶವನ್ನಾದರೂ ಮಾಡಿಕೊಡಿ ಅಂತ ಈ ಒಂದು ವಿಡಿಯೋ ಮೂಲಕ ಕೇಳ್ಕೊತಿರುವಂಥದ್ದು.
ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.